ಯಾರೇ ಆಗಿರಲಿ, ವಯಸ್ಸು ಎಷ್ಟೇ ಇರಲಿ, ಹೊಸ ಬಟ್ಟೆ ತೆಗೆದುಕೊಂಡಾಗ, ಹಬ್ಬ ಹರಿದಿನ ವಿಶೇಷ ಸಂದರ್ಭಕ್ಕೆ ಅದನ್ನು ಧರಿಸಿದಾಗ ಮನಸ್ಸಿನಲ್ಲಿ ಒಂದು ಸಣ್ಣ ಖುಷಿ ಅರಳುವುದಂತೂ ಸತ್ಯದ ಮಾತು. ಹತ್ತಿ ನೂಲಾಗಿ, ನೂಲು ಬಣ್ಣವಾಗಿ, ಬಣ್ಣದ ನೂಲು ಬಟ್ಟೆಯಾಗಿ, ನಂತರ ಬಗೆ ಬಗೆಯ ವಿನ್ಯಾಸ ಪಡೆಯುವ ಅಂತಿಮ ಹಂತದವರೆಗೆ ಅದೊಂದು ಸುಂದರ ಕಲಾತ್ಮಕತೆ ಎಂದೆನಿಸಿಕೊಳ್ಳುತ್ತದೆ. ಅನಾದಿ ಕಾಲದಿಂದಲೂ ಕೈಗಾರಿಕಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಭಾರತ ವಸ್ತ್ರ ಉತ್ಪಾದನೆಯಲ್ಲೂ ತನ್ನದೇ ಅಧ್ಯಾಯ ಸೃಷ್ಟಿಸಿಕೊಂಡಿದೆ. ಶಿಲಾಯುಗದ ಕಾಲದಲ್ಲಿ ಗ್ರೀಕ್, ರೋಮನ್, ಯುರೋಪ್ ಮುಂತಾದ ಪಾಶ್ಚಾತ್ಯ ಜಗತ್ತಿನ ಜನರು ಪ್ರಾಣಿಗಳ ಚರ್ಮಗಳನ್ನೇ ಹೊದಿಕೆಗಳಾಗಿ ಬಳಸುತ್ತಿದ್ದಾಗ, ಇತ್ತ ಜಂಬೂದ್ವೀಪದಲ್ಲಿ ಬಗೆ ಬಗೆಯ ಬಹುವಿನ್ಯಾಸದ ರೇಷ್ಮೆ ಕೌಸೇಯಗಳು, ಉತ್ತರೀಯಗಳು, ಸೀರೆಗಳು ನೋಡುವವರ ಮತ್ತು ಉಡುವವರ ಕಣ್ಮನಗಳನ್ನು ಸೆಳೆಯುತ್ತಿದ್ದವು. ಆಗಿನ ಸಮಯಕ್ಕೆ ರೇಷ್ಮೆಯ ಉಡುಪೆಂದರೆ ಅದು ರಾಜಗೌರವದ ಸಂಕೇತವೆನಿಸಿಕೊಳ್ಳುತ್ತಿತ್ತು. ಋಗ್ವೇದದಲ್ಲಿ ಹಿರಣ್ಯದ್ರಪಿ ಎಂಬ ಬಟ್ಟೆಯ ಉಲ್ಲೇಖ ಕಂಡುಬರುತ್ತದೆ. ಇದು ಅತ್ಯಾಕರ್ಷಕ ಮತ್ತು ದುಬಾರಿಯ ಉಡುಪಾಗಿತ್ತು. ಹಿರಣ್ಯ ಎಂದರೆ ಚಿನ್ನ, ದ್ರಪಿ ಎಂದರೆ ಬಟ್ಟೆ. ರೇಷ್ಮೆ ಅಥವಾ ಹತ್ತಿಯಿಂದ ಬಟ್ಟೆ ನೇಯುವಾಗ ಅದರ ಮಧ್ಯೆ ಚಿನ್ನದ ಎಳೆಗಳನ್ನು ಸೇರಿಸಿ ತಯಾರಿಸುವ ಬಟ್ಟೆಯೇ ಹಿರಣ್ಯದ್ರಪಿ. ಇದನ್ನು ದೇವತೆಗಳು, ಗಣ್ಯಮಾನ್ಯರು ಧರಿಸುತ್ತಿದ್ದರೆಂಬ ಮಾಹಿತಿ ವೇದಗಳಲ್ಲಿ ಲಭ್ಯವಿದೆ. ಭಾರತೀಯ ಇತಿಹಾಸದ ಸುವರ್ಣಯುಗ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಗುಪ್ತ ಸಾಮ್ರಾಜ್ಯದ ಕಾಲವು ಶಬ್ನಂ ಎಂಬ ಮೃದುವಾದ ಮಸ್ಲಿನ್ ಬಟ್ಟೆಗಳಿಗೆ ಖ್ಯಾತವಾಗಿತ್ತು. ಕೇವಲ ಬಟ್ಟೆ ತಯಾರಿಸುವುದಷ್ಟೇ ಅಲ್ಲದೆ ಅವುಗಳಿಗೆ ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಿ ಮತ್ತಷ್ಟು ಅತ್ಯಾಕರ್ಷಕಗೊಳಿಸುವ ಕಲೆ ಜಾರಿಯಲ್ಲಿತ್ತು. ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖಗೊಂಡಂತೆ ಮೌರ್ಯರ ಆಳ್ವಿಕೆಯಲ್ಲಿ ವಿಧವೆಯರಿಗೆ, ನಿರ್ಗತಿಕರಿಗೆ, ನಿವೃತ್ತರಾದವರಿಗೆ ನೇಯ್ಗೆ ಉದ್ಯೋಗ ನೀಡಲಾಗುತ್ತಿತ್ತು. ಆಗಿನ ಕಾಲಕ್ಕೆ ಕರ್ಪಸ ಎಂಬ ಹತ್ತಿಯ ಹಾಗೂ ಕೌಸೇಯ ಎಂಬ ರೇಷ್ಮೆ ಬಟ್ಟೆಗಳ ಉತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ಆಗುತ್ತಿತ್ತು. ಜೊತೆಗೆ ಹಿಮಾಲಯದ ಜನರು ಉಣ್ಣೆ ಬಟ್ಟೆಗಳನ್ನು ನೇಯುವಲ್ಲಿ ನಿಷ್ಣಾತರಾಗಿದ್ದರು. ತಮಿಳುನಾಡಿನ ಚೋಳರು ಚಿನ್ನ ಹಾಗೂ ಬೆಳ್ಳಿಯ ಝರಿಗಳನ್ನು ಬಳಸಿ ತಯಾರಿಸುತ್ತಿದ್ದ ಬಟ್ಟೆಗಳು ಜಾವಾ, ಸುಮಾತ್ರ, ಚೀನಾ ದೇಶಗಳಿಗೆ ರಫ್ತಾಗುತ್ತಿದ್ದವು. ಅವರೇ ಕಂಡುಹಿಡಿದ ಕೈಯಿಂದ ಚಿತ್ತಾರ ಬಿಡಿಸಿದ ಕಲ್ಮಕರಿ ಬಟ್ಟೆಗಳನ್ನು ದೇವಾಲಯಗಳ ಅಲಂಕಾರಕ್ಕೆ ಬಳಸಲಾಗುತ್ತಿತ್ತು. ಬೀದಿಗಳಲ್ಲಿ ವಜ್ರ ವೈಢೂರ್ಯಗಳನ್ನು, ಚಿನ್ನ ರತ್ನಗಳನ್ನು ಮುಕ್ತವಾಗಿ ಮಾರಾಟ ಮಾಡುವುದಕ್ಕೆ ಹೆಸರುವಾಸಿಯಾಗಿದ್ದು ನಮ್ಮ ವಿಜಯನಗರ. ಅದೇ ವಿಜಯನಗರದ ಬೀದಿಗಳಲ್ಲಿ ರಾಶಿ ರಾಶಿ ರೇಷ್ಮೆ ಬಟ್ಟೆಗಳು ಸಹ ಅಷ್ಟೇ ಬೇಡಿಕೆಯಿಂದ ಮಾರಾಟವಾಗುತ್ತಿದ್ದ ಸಂಗತಿ ಆ ಕಾಲದ ವಸ್ತ್ರ ವೈಭವದ ಉಚ್ಛ್ರಾಯ ಸ್ಥಿತಿಯನ್ನು ತಿಳಿಸುತ್ತದೆ. ಈ ರೇಷ್ಮೆ ಬಟ್ಟೆಗಳನ್ನು ಖರೀದಿಸಲೆಂದೇ ಅರಬ್ಬರು, ಪೋರ್ಚುಗೀಸರು ಸಮುದ್ರ ದಾಟಿ ಬರುತ್ತಿದ್ದರು ಎಂಬುದು ಐತಿಹಾಸಿಕ ಗರಿಮೆಗಳಲ್ಲೊಂದು. ಕರ್ನಾಟಕದ ಕಲ್ಯಾಣಿ ಹಾಗೂ ಬಾದಾಮಿ ಚಾಲುಕ್ಯರು ಕಸೂತಿ ಕಲೆಯನ್ನು ಪ್ರಚುರಪಡಿಸಿದ ಆರಂಭಿಕರು. ಸೀರೆಯನ್ನು ಆಕರ್ಷಕ ವಿನ್ಯಾಸದ ಸೆರಗಿಗೆ ಸೇರಿಸುವ ಟೋಪಿ ತೆನೆ ತಂತ್ರವನ್ನು ಕಂಡುಹಿಡಿದಿದ್ದು ಇದೇ ಚಾಲುಕ್ಯರ ಕಾಲದಲ್ಲಿ. ಇಂದಿಗೂ ಇದು ಇಳಕಲ್ ಸೀರೆ ಎಂಬ ಹೆಸರಿನೊಂದಿಗೆ ದೇಶ ವಿಖ್ಯಾತಿಗೊಂಡಿದೆ. ಭಾರತವನ್ನು ನೀಲಿ ಚಿನ್ನದ ನಾಡು ಎಂದೇ ಪಾಶ್ಚಾತ್ಯರು ಕರೆಯುತ್ತಿದ್ದರು. ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲದೆ ನೈಸರ್ಗಿಕವಾಗಿ ನೀಲಿ ಬಣ್ಣವನ್ನು ಉತ್ಪಾದಿಸುವಲ್ಲಿ ಭಾರತೀಯರು ಪರಿಪೂರ್ಣರಾಗಿದ್ದರು. ಇದನ್ನು ಇಂಡಿಗೋ ಎಂದು ಸಹ ಕರೆಯಲಾಗುತ್ತದೆ. ಇದರಿಂದಲೇ ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಬಂದಿರುವುದು ಒಂದು ದೃಷ್ಟಾಂತ. ನಮ್ಮಲ್ಲಿನ ನೈಸರ್ಗಿಕ ನೀಲಿ ಬಣ್ಣವನ್ನು ಖರೀದಿಸಲು ರೋಮನ್ ವ್ಯಾಪಾರಿಗಳು ತಮ್ಮ ಚಿನ್ನದ ಖಜಾನೆಯನ್ನೇ ಸುರಿಯುತ್ತಿದ್ದರು. ಭಾರತದ ನೀಲಿ ನಮ್ಮ ಚಿನ್ನವನ್ನೆಲ್ಲ ಕರಗಿಸುತ್ತಿದೆ ಎಂದು ಅನೇಕ ಗ್ರೀಕ್ ಇತಿಹಾಸಕಾರರು ದುಃಖ ವ್ಯಕ್ತಪಡಿಸಿ ಬರೆದಿದ್ದಾರೆ. ಈಜಿಪ್ಟ್ನ ಪಿರಮಿಡ್ಗಳಲ್ಲಿ ಮಮ್ಮಿಗಳನ್ನು ಸುತ್ತಿಡಲು ಭಾರತದಲ್ಲಿ ತಯಾರಾಗುತ್ತಿದ್ದ ಮಸ್ಲಿನ್ ಬಟ್ಟೆಗಳೇ ಬೇಕಾಗುತ್ತಿತ್ತು. ಆಗಿನ ಕಾಲಕ್ಕೆ ಹತ್ತಿ ಉತ್ಪಾದನೆಯಲ್ಲಿ ಭಾರತ ಏಕಸ್ವಾಮ್ಯತೆ ಸ್ಥಾಪಿಸಿದ್ದು ವಿಶ್ವ ಮಾರುಕಟ್ಟೆಯಲ್ಲಿ ಭಾರತ ಎಂದರೆ ಹತ್ತಿ, ಹತ್ತಿ ಎಂದರೆ ಭಾರತ ಎಂಬ ಮಾತು ಜನಜನಿತವಾಗಿತ್ತು. ಹತ್ತಿ ಎಂದರೆ ಬಿಳಿ ಬಣ್ಣ ಎಂಬುದೇ ನಮ್ಮ ಸಹಜ ನಂಬಿಕೆ. ಆದರೆ ಭಾರತದಲ್ಲಿ ಬಣ್ಣದ ಹತ್ತಿಗಳನ್ನು ನೈಸರ್ಗಿಕವಾಗಿ ಬೆಳೆಯುತ್ತಿದ್ದರು ಎಂಬ ಮಾತು ಸಹ ಅಷ್ಟೇ ನಿಜ. ನಮ್ಮ ಕೃಷಿಕರ ಆವಿಷ್ಕಾರ, ಇಲ್ಲಿನ ಮಣ್ಣಿನ ಗುಣಗಳ ಕಾರಣಗಳಿಂದ ಕಂದು, ತಿಳಿ ಹಸಿರು, ಬಾದಾಮಿ, ಕೆನೆ ಬಣ್ಣಗಳಲ್ಲಿಯೂ ಹತ್ತಿಗಳು ಉತ್ಪಾದನೆಗೊಳ್ಳುತ್ತಿದ್ದವು. ಕರ್ನಾಟಕದ ಧಾರವಾಡ, ರಾಯಚೂರು, ಆಂಧ್ರ ಪ್ರದೇಶ ಹಾಗೂ ಗುಜರಾತ್ನ ಹಲವು ಭಾಗಗಳಲ್ಲಿ ಬಣ್ಣದ ಹತ್ತಿಯನ್ನು ಬೆಳೆಯುತ್ತಿದ್ದರು. ಕಾಲಾಂತರ ಬ್ರಿಟಿಷರ ದುರಾಡಳಿತ ನಮ್ಮ ಜವಳಿ ಉದ್ಯಮದ ಮೇಲೂ ಕರಿನೆರಳು ಬೀರಿತು. ಅವರ ವ್ಯಾಪಾರ ನೀತಿಗಳು ನಮ್ಮವರಿಗೆ ದೊಡ್ಡ ಶೋಷಣೆಯೇ ಆಯಿತು.
ಬ್ರಿಟಿಷ್ ಯಂತ್ರಗಳಲ್ಲಿ ತಯಾರಾದ ಬಟ್ಟೆಗಳು ಭಾರತಕ್ಕೆ ಬಂದಾಗ ಅವುಗಳ ಮೇಲೆ ಯಾವುದೇ ತೆರಿಗೆ ಇರಲಿಲ್ಲ. ಆದರೆ ಭಾರತದ ಕೈಮಗ್ಗದ ಬಟ್ಟೆಗಳು ವಿದೇಶಕ್ಕೆ ಹೋಗುವಾಗ ಅವುಗಳ ಬೆಲೆಗಿಂತ ಹೆಚ್ಚಿನ ತೆರಿಗೆಯನ್ನು ಕಟ್ಟಬೇಕಿತ್ತು. ಭಾರತದಲ್ಲಿ ಬೆಳೆದ ಉತ್ತಮ ಗುಣಮಟ್ಟದ ಹತ್ತಿಯನ್ನು ಕಡಿಮೆ ಬೆಲೆಗೆ ಇಂಗ್ಲೆಂಡಿನ ಕಾರ್ಖಾನೆಗಳಿಗೆ ಕಳುಹಿಸಲಾಗುತ್ತಿತ್ತು. ಇದರಿಂದ ಭಾರತದ ನೇಕಾರರಿಗೆ ಬಟ್ಟೆ ನೇಯಲು ಹತ್ತಿಯೇ ಸಿಗದಂತಾಗಿ ಅವರು ಅತಿ ಹೆಚ್ಚಿನ ಬೆಲೆ ತೆತ್ತು ಹತ್ತಿ ಖರೀದಿಸಬೇಕಾಯಿತು. ಬ್ರಿಟಿಷರು ಭಾರತಕ್ಕೆ ಬಂದಾಗ ನಮ್ಮ ಮಗ್ಗಗಳ ಸದ್ದು ಜಗತ್ತಿನಾದ್ಯಂತ ಕೇಳುತ್ತಿತ್ತು. ಆದರೆ ಅವರು ಹೋಗುವಾಗ ನಮ್ಮ ನೇಕಾರರ ಕೈಗಳು ಬರಿದಾಗಿದ್ದವು. ಇದು ಕೇವಲ ವ್ಯಾಪಾರವಲ್ಲ, ಒಂದು ಅದ್ಭುತ ಕಲೆಯನ್ನೇ ವ್ಯವಸ್ಥಿತವಾಗಿ ಕೊಂದ ಕರಾಳ ಇತಿಹಾಸ. ಈ ಶೋಷಣೆಯನ್ನು ವಿರೋಧಿಸಲೆಂದೇ ಗಾಂಧೀಜಿಯವರು ಖಾದಿ ಮತ್ತು ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದ್ದು. ಅವರ ಆದಿಯಾಗಿ ವೀರ ಸಾವರ್ಕರ್, ಲೋಕಮಾನ್ಯ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಚಕ್ರವರ್ತಿ ರಾಜಗೋಪಾಲಾಚಾರಿ ಮುಂತಾದ ಹೋರಾಟಗಾರರು ವಿದೇಶಿ ಹೋಳಿ ನಡೆಸಿ ಬ್ರಿಟಿಷರ ಬಟ್ಟೆಗಳನ್ನು ಸುಟ್ಟು ಭಸ್ಮ ಮಾಡಿದ್ದರು. ಒಂದರ್ಥದಲ್ಲಿ ಈ ಜವಳಿ ಕ್ಷೇತ್ರವೂ ಸಹ ನಮ್ಮನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿತು ಎನ್ನಬಹುದು. ಪ್ರಸ್ತುತ ಭಾರತ ವಿಶ್ವಶಕ್ತಿಯ ಸ್ಥಾನದಲ್ಲಿದೆ. ದೇಶದಲ್ಲಿ ಇದುವರೆಗೆ ಸುಮಾರು 150ಕ್ಕೂ ಹೆಚ್ಚು ಜವಳಿ ಉತ್ಪನ್ನಗಳು ಭೌಗೋಳಿಕ ಸೂಚ್ಯಂಕ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಪಡೆದಿವೆ. ಕರ್ನಾಟಕ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವುದು ಮತ್ತೊಂದು ವಿಶೇಷ. ಮೈಸೂರು ರೇಷ್ಮೆ, ಇಳಕಲ್ ಸೀರೆ, ಮೊಣಕಾಲ್ಮೂರು ಸೀರೆ, ಗುಳೇದಗುಡ್ಡದ ಖಣ, ಉಡುಪಿಯ ಹತ್ತಿ ಸೀರೆ, ಕಸೂತಿ ಕಲೆ, ಗದಗ್ ಮತ್ತು ಬೆಟಗೇರಿಯಲ್ಲಿ ತಯಾರಾಗುವ ಧಡಿ ದೋತ್ರಗಳು ನಮ್ಮ ನಾಡಿನ ಹೆಮ್ಮೆಯ ಪ್ರತೀಕವೆನಿಸಿಕೊಂಡಿವೆ. ತಮಿಳುನಾಡಿನ ಕಾಂಜೀವರಂ ಸೀರೆ, ಹೂವು ಮತ್ತು ನವಿಲುಗಳ ವಿನ್ಯಾಸದ ಮಹಾರಾಷ್ಟ್ರದ ಪೈಠಾಣಿ ರೇಷ್ಮೆ ಸೀರೆ, ಅಪ್ಪಟ ಚಿನ್ನ ಮತ್ತು ಬೆಳ್ಳಿಯಿಂದ ನೇಯ್ದ ಬನಾರಸ್ ಸೀರೆ, ಕಾಶ್ಮೀರದ ಪಶ್ಮಿನಾ ಶಾಲುಗಳು, ಹೀಗೆ ನಾನಾ ರಾಜ್ಯಗಳ ವಸ್ತ್ರ ವೈಶಿಷ್ಟ್ಯತೆಗಳು ನಮ್ಮ ಜವಳಿ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿವೆ. ಬಟ್ಟೆ ನಮ್ಮ ಮಾನ ಮುಚ್ಚುವ ವಸ್ತು ಮಾತ್ರವಲ್ಲ, ನಮ್ಮ ನೇಕಾರರ ಕಲೆ ಕರಕುಶಲತೆ, ನಮ್ಮ ಸಂಸ್ಕೃತಿ ಪರಂಪರೆ, ನಮ್ಮ ಅಭಿಮಾನ ಸ್ವಾಭಿಮಾನದ ಸಂಕೇತವೂ ಆಗಿದೆ.